ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಮಧ್ಯಾಹ್ನ ಹೋಳಿಗೆ ಹೋಗಿದ್ವಿ. ನಾನು ಹಿಂಸೆ ಮೇಲೆ ಬಂದಿದ್ರು, ಅವ್ರೇನು ಇಷ್ಟಪಟ್ಟು ಬಂದಿರಲಿಲ್ಲ. ನನಗೇನು ಹೋಳಿಗೆ ಹಿಡಿಯಲ್ಲ ಇಷ್ಟ ಇಲ್ಲ. ಅಲ್ಲಿ ಹೋಗಿ ಸುಮ್ಮನೆ ಗುಂಪದೆ ಡಂಕಣ ಅಂತ ಕುಣಿಬೇಕು. ಇವ್ರು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತ ಕೇಳಿದ್ದಕ್ಕೆ ಹೋಗಿದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಆದರೆ ಕಲರ್ಸ್ ಆರ್ಗ್ಯಾನಿಕ್ ಕಲರ್ಸ್ ಕೊಡಲಿಲ್ಲ ಇನಿಷಿಯಲಿ. ಆ ಕಲರ್ ಎಲ್ಲ ಹಚ್ಚಿ ಇನ್ನೂ ಹೋಗಿಲ್ಲ. ಕಲರ್ ಉಜ್ಜಿ 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 ಮುಖ ಎಲ್ಲ ನೋವಾಯ್ತು. ಅಷ್ಟು ಉಜ್ಜಿದ್ದೀನಿ, ಕಲರ್ ಪರವಾಗಿಲ್ಲ, ಸ್ವಲ್ಪ ಹೊಂಟೋಯ್ತು. ಅವಳಿಗೆ ನಾನು ಹಾಕಿದ್ದು ಕರಗಿದ್ದೀನ ಗೈಸ್. ಅಲ್ಲ, ನಾನ್ ನೀಟಾಗಿ ಸ್ವಲ್ಪ ಸ್ವಲ್ಪ ಹಚ್ಚಿದೆ. ನಂಗೆ ಎಲ್ಲೆಲ್ಲೋ ಎಲ್ಲ ಹಚ್ಬಿಟ್ಟು ನಾನು ಕಲರೇ ಹೋಗ್ತಾ ಇಲ್ಲ. ಆ್ಯಂಡ್ ಅಲ್ಲಿ ಹೋಳಿ ಬ್ಲಾಗ್ ಮಾಡಲಿಲ್ಲ, ಯಾಕಂದರೆ ಆ್ಯಸ್ ಯೂಶುವಲ್ ಜೋರ್ ಮ್ಯೂಸಿಕ್ಕು ಫುಲ್ಲು ಕಲರ್ಸ್ ಎಲ್ಲ ಹಾಕಿದ್ರು. ಫೋನ್ ಜಾಸ್ತಿ ಯೂಸ್ ಮಾಡಲಿಲ್ಲ, ಏನೂ ರೆಕಾರ್ಡ್ ಮಾಡಲಿಲ್ಲ. ಮಾತಾಡಿದ್ದು ನಿಮ್ಗೇನು ಕೇಳಿಸ್ತಾ ಇರಲಿಲ್ಲ. ಸೊ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಸಂಜೆ ಬ್ಲಾಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಕೂಡ ಸಿಗ್ತಾ ಇದ್ದಾರೆ. ಲಾಸ್ಟ್ ವಿಡಿಯೋ ಕಮೆಂಟ್ ಹಾಕಿದ್ರು ಎಲ್ಲಿ ಫ್ರೆಂಡ್ಸು ಅಂತ. ಎಲ್ಲಿ ಹೊಂಟೋದ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ ಅಂತ ಯಾರು ಕೇಳಿದ್ರಿ. ಸೊ ಈ ಬ್ಲಾಗಲ್ಲಿ ನಮ್ಮ ಫ್ರೆಂಡ್ಸ್ ಇರ್ತಾರೆ. ಎಲ್ಲಿ ಹೋಗ್ತಾ ಇದೆಯೇನು ಹೋಗ್ಬಿಟ್ಟು ತೋರಿಸ್ತೀವಿ ಬನ್ನಿ. ಸೊ ಗೈಸ್, ಬಂದಿದ್ದೀವಿ ಪ್ಲೇಸ್ಗೆ. ಎಲ್ಲಿ ಬಂದಿದ್ದೀವಿ ಅಂದರೆ, ಆಲ್ರೆಡಿ ಗಗನ ಹೋಗಿ ಜಾಗ ಇಟ್ಕೊಬಿಟ್ಟೋಳೆ. ಲಾ ಪಿನೋಸ್ ಪಿಜ್ಜಾ. ಇಲ್ಲಿ ಮೈಸೂರಲ್ಲ, ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಪಿಜ್ಜಾ ಇಲ್ಲಿ ಸಿಗುತ್ತೆ. ಲಾರ್ಜೆಸ್ಟ್ ಅಂದರೆ ಲಾರ್ಜೆಸ್ಟ್ ಗೈಸ್, ಗಗನಗಿಂತ ಲಾರ್ಜೆಸ್ಟ್ ಪಿಜ್ಜಾ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅವರ್ ಫ್ರೆಂಡ್ಸ್ ಆರ್ ಜಾಯ್ನಿಂಗ್ ಟು ಟೇಸ್ಟ್ ದ ಪಿಜ್ಜಾ. ಅವನು ಬೆಂಗಳೂರಿಂದ ನಡ್ಕೊಂಡೇ ಬಂದ್ಬಿಟ್ಟವನೆ. ಇಷ್ಟೋ ತನಕ ಓನರ್ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ ಮಗ, ಅದು ಹಂಗೆ ಬಂದ್ಬಿಟ್ಟೈತೆ ಫ್ಲೂಯೆನ್ಸಿ. ಸೊ ನಮ್ಮ ಹತ್ರ ಕೂಪನ್ ಇರುತ್ತೆ ಸಮ. ವಿ ಹ್ಯಾವ್ ಅವತ್ತು ಇನ್ಫ್ಲುಯೆನ್ಸ್ ಮೀಟ್ ಬಂದಿದ್ವಿ. ವಿ ಹ್ಯಾವ್ ಅ ಕೂಪನ್. ಸಾರಿ, ನಮಗೆ ಒಂದು ಕೂಪನ್ ಇದೆ 1000 ರೂಪೀಸ್ದು. ಇಲ್ಲ, ಬೆಳಿಗ್ಗೆ ಹೋಳಿದು ಇಲ್ಲ, ಬ್ಲಾಗ್ ನೋಡ್ದ ಹೋಗ್ಲಿ. ಇಲ್ಲ, ಬ್ಲಾಗ್ ನೋಡೋ ಹೋಗ್ಲಿ ಗೈಸ್. ಶಿವಕುಮಾರ್ ಗ್ಲಾಸ್ನ ಗಾಗಲ್ಸ್ನ ಇವನು ಹಾಳು ಮಾಡಿದ್ದಾನೆ. ತಪ್ಪಾಯ್ತು. ಇಲ್ಲ ಫಸ್ಟಿಂದ ಆಗತ್ತೀನಿ. ಹಾಳು ಮಾಡಿದ್ದಾನೆ ಶೌರ್ಯ. ಅದನ್ನ ಆ ಬ್ಲಾಗ್ನ ಇನ್ನೂ ಶಿವಕುಮಾರ್ ನೋಡಿಲ್ಲ. ಅವ್ನಿಗೆ ಹೆಂಗೆ ಹಾಳಾಯ್ತು ಅಂತಲೂ ಗೊತ್ತಿಲ್ಲ. ಬಟ್ ಸ್ವಲ್ಪ ಬೇಜಾರಲ್ಲಿದ್ದಾನೆ. ಹಂಗೆ ಹೇಳೋ ಅನ್ಕೋಣ. ನಾನು ಏನಂದೆ ಗೊತ್ತಾ, ನನ್ನ ವಿಡಿಯೋದಲ್ಲಿ ಏನಂದೆ ಗೊತ್ತಾ ಕೇಳಿಲಿ. ನಾನು ಏನಂದೆ ಗೊತ್ತಾ, ಹೆಂಗೋ ಒಂದು ಚೆನ್ನಾಗಿರೋ ಗ್ಲಾಸ್ ತಗೊಂಡಿದ್ದ ಕಣ ಅಂತ ಅಂದೆ. ಚೆನ್ನಾಗಿರೋದು ಅಂತ ಹೇಳ್ಬೇಡ, ಚೆನ್ನಾಗಿರೋದು ಅಂತ ಯಾರು ಹೇಳೋದು? ಚೆನ್ನಾಗಿರೋದು ಚೆನ್ನಾಗಿಲ್ಲ ಅಂತ ಹೇಳು. ಚೆನ್ನಾಗಿಲ್ಲ ಅನ್ಬಾರ್ದು. ಅಬೆ ಪರಿತರ ರೈಲ್ವೆ ಸ್ಟೇಷನ್ ಕೂತಿದೆ. 4 ರೂಪಾಯಿ ಹಾಕಿದ್ರು ಬೇಡ ಅಂತ ಮಲ್ಗಿರೋ 4 ರೂಪಾಯಿ ಇಸ್ಕೊ ಬಂದಿದ್ರೆ ಆಗಿದ್ದಲ್ಲ, ಶಿವಕುಮಾರ್ಗೆ ಕೊಡ್ಬೋದಾಯ್ತು. ಅವನ್ಯಾರು ಶಟಲ್ ನೋಡೋನು ಇಷ್ಟು ದಿವಸ ಚೆನ್ನಾಗಿ ಮಾತಾಡ್ತಿದ್ದ. ಇವತ್ತಿದ್ದಕ್ಕಿದ್ದಂಗೆ, ಸರ್ ನೀವು ಸಾಗರ್ ಅವ್ರ ಬ್ರದರ್ ಕೇಳಿ. ನನ್ನ ಹೆಸರು ಸಾಗರ್ ಅಲ್ಲ ಗೈಸ್, ಸಾಗರ್ ಅವ್ರ ಬ್ರದರ್ ಅಂತ ಅಂದ. ಸಾಗರ್ ಇಲ್ಲ ಸರ್, ನೀವು ಯಾರು ತಿಳ್ಕೊಂಡಿಲ್ಲ. ಅದೇ ವ್ಲಾಗ್ ಎಲ್ಲ ಮಾಡ್ತಾರೆ ಸರ್, ಸಾಗರ್ ಅಲ್ಲ ಅದು ಪಾಕೆಟ್ ಕಾಫಿ. ನಾನು ನಿಮಗೆ ಇರೋ ನಿಮಿಷ ಮುಗಿಸ್ಲಿ ಅಂದ್ರೆ ಅವನಿಗೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು. ಸಾಗರ್ ಅಲ್ಲ ಸರ್, ಅದು ಸಾಗ ಸಚಿನ್ ಗಗನ ಅಂತ ಹೇಳಿದೀನಿ ಸರ್. ಮತ್ತೆ ಅವ್ರ ಹೆಸರೇನು? ಸಚಿನ್ ಸರ್ ನನ್ನ ಹೆಸರು. ಗೈಸ್, ನನ್ನ ಹೆಸರು ಸಾಗರ್ ಅಲ್ಲ, ನಿಜವಾಗ್ಲೂ ನನ್ನ ಹೆಸರು ಸಾಗರ್ ಅಲ್ಲ, ಸಚಿನ್ ಅಂತ. ಸಚಿನ್ ನನ್ನ ಹೆಸರು. 50% ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಹತ್ಸತಿ ನಾವು ವ್ಲಾಗ್ ಎಂಡಿಂಗ್ ಅಲ್ಲಿ ಹೇಳ್ತೀವಿ, ಇನ್ಮೇಲೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತೀವಿ. ಒಂದು 5 ವ್ಲಾಗ್ ಅಲ್ಲಿ ನಾನು ನಿಮ್ಮ ಸಚಿನ್ ಮಾತಾಡ್ತಾ ಇದ್ದೀನಿ. ಸಚಿನ್ ತೆಂಡೂಲ್ಕರ್ ಅಲ್ಲ, ಸಚಿನ್ ಕುಮಾರ್. ಓಕೆನಾ? ಸಾಗರ್ ನನ್ನ ಅಂತ ಹೆಸರು ನಿಮ್ಗೆ ಗೊತ್ತಿರುತ್ತೆ, ನನ್ನ ಹೆಸರು ತಪ್ಪು ಮಾಡಿಲ್ಲ ಅವರು. ಗಗನ ಅಂತ ನಾನು ಆಲ್ಮೋಸ್ಟ್ ಜಾಸ್ತಿ ಮೆನ್ಷನ್ ಮಾಡ್ತೀನಿ. ಇವಳು ಹೆಸರು ಕರೆಯೋಲ್ಲ, ಅದಕ್ಕೆ ಗೊತ್ತಾಗಲ್ಲ. ನನ್ನ ಹೆಸರು ಸಚಿನ್, ನನ್ನ ಹೆಸರು ಶಿವಕುಮಾರ್. ಶಿವಕುಮಾರ್ ನಮ್ಮ ವೆಜಿಟೇರಿಯನ್ ಸ್ಪೆಷಲಿಸ್ಟ್
ವೆಜ್ ಪಿಜ್ಜಾನ ಆರ್ಡರ್ ಮಾಡ್ತವ್ರೆ. ಕಟ್ ಮಾಡ್ತೀನಿ. ನನಗೆ ತಲೆ ನೀನು ತಲೆಗೆ ಇದು ಹಾಕ್ಲ ನಾನು ನೋಡಿ ಹೆಂಗೆ ಎಳೆ ಮಕ್ಳಂಗೆ ಆಡ್ತಾರೆ. ನಾವಿಬ್ರು ಮದ್ವೆ ಆಗಿದೀವಿ, ಫ್ರೆಂಡ್ಸ್ ಎಳೆ ಮಕ್ಳಂಗೆ ಆಡ್ತಾರೆ. ತಲೆ ಹೊಡೆದ್ರೆ ಆಗಲ್ವಂತೆ, ಇವ್ನು ಮಾತ್ರ ಬೇರೆಯವ್ರಿಗೆ ಹೊಡಿಬೋದು. ಎಲ್ಲರಿಗೂ ಹೊಡಿತಾನೆ. ಮಲಗಿದ್ದಾಗ ಒಂದು ಸೈಜ್ಗಳು ತಂದು ಹಾಕ್ಬಿಡಿ ಹೊಡಿಬೇಕು. ತಿನ್ನುವಾಗ ಹೊಡಿತೀನಿ, ಈಗಲೇ ಹೊಡಿಬೇಕಾ? ತಿನ್ನುವಾಗ ಹೊಡಿ. ಸೊ ನಮಗೆ ಇಲ್ಲಿ ಹೊಟ್ಟೆ ಕವ 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 ಅಂತೈತೆ. ಗಗನ ನಮಗೋಸ್ಕರ ಆರ್ಡ್ರ್ ಮಾಡೋಕೆ ಹೋಗೋಳೆ. ಇಡೀ ಪ್ರತಿ ವಿಡಿಯೋನು ತೆಗೆದು ನೋಡಿ, ಹಾಂ ಒಂದು ಲೈನ್ ಇದ್ದೇ ಇರುತ್ತೆ. ಏನಂತ? ಚಿನ್ನ ಹೊಟ್ಟೆ ಹಸಿತಾ ಇದೆ ಹೇಳಿರ್ತಾನೆ. ನಾವು ವಿಡಿಯೋ ಮಾಡೋದು ಹೊಟ್ಟೆ ಹಸಿ ಟೈಮ್ ಆಗಿರ್ತದೆ ಅಷ್ಟೇ ಗೈಸ್. ಹೊಟ್ಟೆ ಹಸಿ ಮಾಡೋದು ಈ ಶಾರ್ಟ್ ಇದೆಯಲ್ಲ ಅಂತ ಅದಕ್ಕೆ ತೆಗೆದಿದ್ದು. ಸೊ ನಿಮಗೂ ಆ ಟೈಮ್ ಹೊಟ್ಟೆ ಹಸಿಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಇವಾಗ ಪಿಜ್ಜಾ ಹೇಳಿ ಅವ್ರು ಕೊಡೋಕ್ಕೆ ಅರ್ಧ ಗಂಟೆ ಮಾಡ್ತಾರೆ. ದೊಡ್ಡ ಪಿಜ್ಜಾ, ಜಾಯಿಂಟ್ ಪಿಜ್ಜಾ, ಶಿವಕುಮಾರ್ಗಿಂತ ದೊಡ್ಡದು ಗೈಸ್. ಜಾಯಿಂಟ್ ಪಿಜ್ಜಾ ಶಿವಕುಮಾರ್ಗಿಂತ ದೊಡ್ಡದಾಗಿರುತ್ತೆ ಪಿಜ್ಜಾ. ಬಂದ್ಮೇಲೆ ತೋರಿಸ್ತೀನಿ. ಗೈಸ್ ಹೋಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆರ್ಡ್ರ್ ಮಾಡೋಳೆ. ಏನು ಆರ್ಡ್ರ್ ಮಾಡಿದ್ಯಾ ಅಂತ ಕೇಳ್ತಾ ಇದೀವಿ. ಒಂದು ಜೈಂಟ್ ಪಿಜ್ಜಾ ಆರ್ಡರ್ ಮಾಡಿದ್ದೇನೆ. ಜೈಂಟ್ ಪಿಜ್ಜಾ ಅದ್ರಲ್ಲಿ 4 ಫ್ಲೇವರ್ಸ್ ಮಾಡ್ಬಿಡ್ತೀನಿ. ಜಾಯಿಂಟ್ ಪಿಜ್ಜಾ ಅದ್ರಲ್ಲಿ 4 ಫ್ಲೇವರ್ಸ್. ಅದ್ರಲ್ಲಿ ಏನೇನು ಫ್ಲೇವರ್ಸ್ ಅಂತ ಬರ್ತ್ಕೊಂಡ್ಬಿಟ್ಟೋಳೆ. ಜೊತೆಗೆ ಒಂದು ಗೊತ್ತಿಲ್ಲ, ಅದೇನೋ ಟಂಗ್ ಟ್ವಿಸ್ಟ್ ಆಗ್ಬಿಡುತ್ತೆ. ಜೊತೆಗೆ ಒಂದು ಗಾರ್ಲಿಕ್ ಬ್ರೆಡ್ ಆರ್ಡರ್ ಮಾಡಿದ್ದಾಳೆ. ಅವತ್ತು ಚೆನ್ನಾಗಿತ್ತು ಟೇಸ್ಟ್ ಅಂದ್ಬಿಟ್ಟು ಕಿತ್ಕೊ ತಿಂತವ್ರೆ ಬಕ ಪಕ್ಷಿಗಳ ಥರ. ಇವ್ನು ಟ್ರೈನಲ್ಲಿ ಏನು ತಿಂದಿಲ್ಲ ಅನ್ಸುತ್ತೆ, ಅದಕ್ಕೆ ಹಿಂಗೆ ಆಡ್ತವನೆ. ಏನು ತಿನ್ನಲ್ಲ ಪಾಪ, ಅಲ್ಲಿಗೆ ಬ್ರೇಸಸ್ ಹಾಕಿಸ್ಕೊಂಡು ಸುಮ್ಮನೆ ಪೇ ಮಾಡ್ತಾರೆ. ತಿನ್ನ ಹೋಗ್ಲಿ ನಾಚ್ಕೊಬೇಡ ಮಕ್ಕಳ. ನಮಗೂ ಉಳಿಸಿ ಹೆಂಗೈತೆ ಎಮ್ಮಿ? ನಮ್ಮ ಆರ್ಡರ್ ಫೈನಲಿ ಬಂದಿದೆ. ಆಫ್ಟರ್ 300 minutes of waiting, eternity later. ಬಟ್ ದೊಡ್ಡ ಪಿಜ್ಜಾ ಅಲ್ವಾ, ಟೈಮ್ ಆಗುತ್ತೆ ಅಷ್ಟೊಂದು. ಗಗನ ಅವರಿಂದ ಲಾಂಚ್ ಆಗ್ತಿ ಉದ್ಘಾಟನೆ ಸಮಾರಂಭ. ಎಲ್ಲದರಲ್ಲೂ ಬಂದಿದೆ. ಇದು ಕಾರ್ನ್ 3 ಬಂದಿರೋ ಎಲ್ಲ ಒಂದೇ ಫ್ಲೇವರ್ ಕೊಟ್ಟಿರೋ ಜಾಯಿಂಟ್ ಪಿಜ್ಜಾ. ಜಾಯಿಂಟ್ 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 ಪಿಜ್ಜಾ. ಓ ತಿನ್ರ ಮರ್ಯ ಹೋಗ್ಲಿ. ಅವ್ರು ಕನ್ನಡದಲ್ಲಿ ಆಚೆ ಏನಾಕೋರು ಗೊತ್ತಾ? ದೈತ್ಯ ಪಿಜ್ಜಾ ಚೂರುಗಳು ಅಂತ ಹಾಕೋರೆ. ಕನ್ನಡದಲ್ಲಿ ಲಿಟ್ರಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕೋರೆ. ನಾನು ಇಷ್ಟೊಂದು ಕನ್ನಡ ಬಳಸ್ತಾರೆ ಇವರು ಒಂದ್ ಕಡೆ. ನಾನೆಲ್ಲ ದೈತ್ಯ ಕ್ಯಾಮ್ರಾ ಓಕೆ ಗೈಸ್, ಇದರಲ್ಲಿ 4 ಫ್ಲೇವರ್ ಇದೆ ಅಲ್ಲಮ್ಮ? ಸಾಕು ಒಂದು ಸ್ಪ್ರಿಂಕಲ್ ಸಾಕು. ಓ ಶಿವಕುಮಾರ್ ಇದರಲ್ಲಿ 500 ರೂಪಾಯಿ ಕಾಸು ವಸೂಲಿ ಮಾಡ್ಕೊಡೋಣ ಅಂತ ಇರೋ ಬರೋದ್ರಲ್ಲಿ ಹಾಕು ಅಂತ ಹೇಳ್ತಿದ್ದಾರೆ. ಪಿಜ್ಜಾ ಬಂದಿದೆ. ಓ ಇವಳು ಯಾರು ಕ್ಯಾಮ್ರಾಗೆ ಒಂದು ಕಷ್ಟಪಟ್ಟು ಕಟ್ ಮಾಡ್ತಾವನೆ. ಅಷ್ಟೇನಿಲ್ಲ, ಬಂದಿರೋ ಒಳಗೆ ಆಯ್ತೈತೆ. ಹಾಂ ತಿಂದ್ರೆ ಆಯಿತು, ಕೈನೇ ಹೋಗ್ತವೆ. ಇದು ಕಟ್ ಮಾಡಿರೋದ್ನೆಲ್ಲ ಕಟ್ ಮಾಡಿ ಎಸಿರೋದನ್ನ ಎಲ್ಲಿಗೆ ಇಲ್ಲ ಮಡಿಸಿ ಹಿಂದೆ ಕೆಳಗೆ. ಹೆಂಗಿದೆ ನಾನು ಬಿಟ್ಬಿಡೋಣ. ಯಾರು ಮಾತಾಡ್ತಾನೆ ಇಲ್ಲ ಗೈಸ್. ಆಲ್ರೆಡಿ 9 ಗಂಟೆ, ಎಷ್ಟು ಟೈಮ್? 9:15 ಆಗಿದೆ ಗೈಸ್. ನಾವು ಆರ್ಡರ್ ಮಾಡಿ ಅರ್ಧ ಗಂಟೆ ಕಾದಿದ್ದೀವಿ. ಇವ್ರು ಬ್ರೇಸಸ್ ಟೈಟ್ ಮಾಡಿಸ್ಕೊಂಬಂದವ್ರೆ, ಅಂದ್ರೂ ತಿಂತವ್ರೆ. ತಿನ್ಬೋದಾ? ಕಷ್ಟಪಟ್ಟು ತಿಂತ ಇದ್ದೀನಿ. ಬೆಳಿಗ್ಗೆ ಜಗತ್ತಲ್ಲಿರೋ ಎಕ್ಸಸೈಸ್ ಎಲ್ಲ ಮಾಡೋದು ಕ್ರಾಸ್ಫಿಟ್ ಹೆಸರಲ್ಲಿ, ಇಲ್ಲಿ ಬಂದು ಪಿಜ್ಜಾ ತಿನ್ನೋದು. ತುಂಬ ತಿಂಗಳ ನಂತರ ತಿಂತಿರೋದು ಪಿಜ್ಜಾ. ವರ್ಷ ಕರಾಟಿಗೆ ಯಾವ್ದು ಹೋಗಿದ್ದು? ಅದೇ, ಬಟ್ ಅಷ್ಟು ಅಪರೂಪಕ್ಕೆ ತಿನ್ನೋದು ಒಳ್ಳೇದಲ್ವಾ ಶಿವಕುಮಾರ್? ಏನಾಗಲ್ಲ ಅಲ್ಲ? ಅಪರೂಪಕ್ಕೆ ಏನಾಗಲ್ಲ, ವರ್ಷಕ್ಕೊಂದ್ಸತಿ.
ಶಿವಕುಮಾರಿಂದ ಆರೋಗ್ಯ ಸಲಹೆ ನಿಮಗೆ ವರ್ಷಕ್ಕೊಂದ್ಸಲ ತಿನ್ಬೋದಂತೆ. ಏನಂದ ಆರೋಗ್ಯ ಏನೇ ಮಾಡಿದೆ ಆರೋಗ್ಯ ಸಲಹೆ. ಈಗ ಅದೇ ಥರ ತಿಂದಿದ್ದು ಒಬ್ಬೊಬ್ರಿಗೆ ಒಂದೊಂದು ಪೀಸ್ ಬರುತ್ತೆ ಕರೆಕ್ಟಾಗಿ. ಇದು ಬೇರೆ ತಗೊಳ್ಳಿ ಇದನ್ನು ತಿಂತೇನೆ. 5 ನಿಮಿಷ ಮುಂದೆ ಪಿಜ್ಜಾ ಇತ್ತು, ಇವಾಗ ಎಷ್ಟಿದೆ. ಇದು ಯಾರ ಪಾಲ್ನು ಗೊತ್ತಾ? ಚನ್ನರಾಯಪಟ್ಟಣ ಉದಯ್ ಪಾಲ್ದು. ಅವ್ನು ಬಂದಿಲ್ಲ ಇವತ್ತು. ಇನ್ ದ ನೇಮ್ ಆಫ್ ಹೋಲಿ ಉದಯ್. ಹೋಲಿ ಉದಯ್, ಅನ್ಹೋಲಿ ಉದಯ್. ಈಟ್ನಿಂಗ್ ಇಸ್ ಪಾರ್ಟ್ ಆಫ್ ಪಿಜ್ಜಾ ಟುಡೇ. ನೀನು 4 ತಿಂದು ಮುಗಿಸ್ಬಿಟ್ಟ. ಯಾವನೇ ಗೊತ್ತು. ಅದು ಅದರಿಂದ ನನಗೆ ನೋಡಿದ್ರೆ ಬಕಾಸುರ ಇವನು ಹುಡುಗನ ಮುಗ್ಧ ಜೀವಿ ಮೇಲೆ ಇಷ್ಟೊಂದು ಅಪವಾದ ಹೊರಿಸ್ತಾರೆ. ನಾನಿನ್ನು 4ನೇದ್ರಲ್ಲಿ ಇದ್ದೀನಿ. 4 ಮುಗಿಸ್ಬಿಟ್ಟು ಸುಮ್ಮನೆ ಮಾತಾಡ್ತಾವ. 4 ಮುಗೀತಾ? ಗೊತ್ತೇ ಆಗಿಲ್ಲ. ಕೈ ಆಗ್ತಿದ್ದ ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡು. ದಿಸ್ ಇಸ್ ಮೈನ್ ಗೈಸ್. ಸ್ವಲ್ಪ ನಂದು ಅವಳು ತಿನ್ನಲ್ಲ, ಅವಳು ಆಲ್ರೆಡಿ ಸಾಕಾಗಿದೆ, ಹೊಟ್ಟೆ ತುಂಬಿದೆ ಅಂತ ಹೇಳ್ತಾಳೆ. ಬಟ್ ಶೇರ್ ಮಾಡ್ತೀವಿ ಬೇಕು ಅಂದರೆ. ನನ್ನ ಮಕ್ಕಳ ನೀವು ಬೇಡ ನಂಗೆ ಸಾಕು ಅಂದವ್ರು ಹೆಂಗೆ ತಿಂತ ಇದ್ದೀರ ಗುರು? ಬೇಡ ಸಾಕು ಅಂತ ಯಾರು ನೀವೇ ಅಂದರೆ ಇವನಂದ ಸಾಕಪ್ಪ ನಂಗೆ ಹೊಟ್ಟೆ ತುಂಬ ನೀವು ತಿನ್ಕಳಿ ಅಂದ. ಈಗ ನಾನು ಹೇಳದ್ನ ನಾನು ಹೇಳದ್ನ ನಾನು ಹೇಳದ್ನ ನಾನು ಹೇಳದ್ನ ನಾನು ಹೇಳದ್ನ ನಾನು ಹೇಳದ್ನ ಯಾಕೋ ಅಂತ ಸಾಂಗ್ ಹೇಳ್ತೇವೆ. ಒಳ್ಳೆ ಪಿಜ್ಜಾ ತಿನ್ಸಿದ್ದೀವಿ. ತಿನ್ಸಿಲ್ಲ. ತಿಂದಿದ್ಯಾ ಅಲ್ವಾ? ಬೆಳೆದಿದ್ದಲ್ಲ, ಬೆಳೆದಿದ್ದು ಅಲ್ಲ. ನಾವೆಲ್ಲ ತಿಂದ್ರೆ ಶೌರ್ಯ ಮಾತ್ರ ಬಿಟ್ಟವನೆ. ಇನ್ನು 10 ನಿಮಿಷದಲ್ಲಿ ಸ್ಪ್ಲಿಟ್ ಹಾಕಿರ್ತಾರೆ. ತಿನ್ಸಿದ್ದು ಅಂತ ಬೇರಲ್ಲಿ ಜಾಗ ಮೈಸೂರಲ್ಲಿ ಇಂಥ ಜಾಗ ಇದೆ ಅಂತ ತೋರಿಸಿದೀವಿ ಮಗ, ಅಷ್ಟೇ ಮಗ. ಬೆಂಗಳೂರಲ್ಲಿ ಇದ್ರ ಅಪ್ಪರಂತ ಜಾಗ ನೋಡಿದ್ದೀವಿ. ಬಟ್ ಇಲ್ಲಿ ಮಗನಂತ ಜಾಗ ನೋಡು. ಬ್ಯಾಗ್ ಹಾಕೊಂಡು ರೆಡಿ ಆಗೋರೆ ಓಕೆ. ಹಂಟ್ ಶಿವಕುಮಾರ್ ಹಂಟ್ ಹುಡುಗಿರ ಜೊತೆ ಓಡಾಡಕ್ಕೆ ಮಾತ್ರ ಅವ್ನು ಹಂಟರ್ ತರೋದು. ನಮ್ಮಂಥ ಫ್ರೆಂಡ್ಸ್ಗೆಲ್ಲ ಅವ್ನು ಸ್ಪ್ಲೆಂಡ್ರೇ ತರೋದು ಗೈಸ್. ಅವನ ಹತ್ರ 2 ಗಾಡಿ ಇದೆ. ಇವರೆಲ್ಲ ಬಂದಾಗ ತರದೇ ಹಂಟರ್. ಇವತ್ತು ಒಂದು ದಿವಸ ಫಸ್ಟ್ ಟೈಮ್ ಇಲ್ಲ ಹಂಟರ್, ನೀನು ಹಂಟರ್ ನೋಡೇ ಇಲ್ಲ. ಹಂಟರ್ ತಂದಾಗೆಲ್ಲ ಮೊದಲು ಓಡ್ತಿದ್ದವನೇ ಇವನು ಕಳ್ಳ. ಬರೋ ನಾಟಕ ಅವನಿಗೆ. ಅವನು ಹಂಟರ್ ತಗೊಂಡು ಅಂದ್ಬಿಟ್ಟು ಇವನು ಸ್ಪ್ಲೆಂಡರ್ ತರೋದು ಈಗ. ನೀನು ತಗೋಬರೋ ಅಂತಾನೆ. ಯಾಕೆ ತಂದಿಲ್ಲ ಅಂಟರು? ಅವರಲ್ಲ ನೀವು. ನಮ್ಗೆ ಹಂಟರ್ ಇನ್ನು ನಮ್ಮ ಜೀವನದಲ್ಲೇ ನೋಡೋದೇ ಇಲ್ವೇನೋ ಕಣ ಅದನ್ನ. ಬೆಂಗಳೂರಲ್ಲಿ ನಿಂದಲ್ಲ ಇವಂದು ನಾವು ನೋಡೋದೇ ಇಲ್ಲ, ಬೆಂಗಳೂರಲ್ಲೇ ಇರುತ್ತದು. ಸೊ ಗೈಸ್, ಇದಾಗಿತ್ತು ನಮ್ಮ ಪಿಜ್ಜಾ ವ್ಲಾಗ್. ಪಿಜ್ಜಾ ಎಲ್ಲ ಚೆನ್ನಾಗಿತ್ತು. ಜಾಸ್ತಿ ವರ್ಕೌಟ್ ಮಾಡ್ಬೇಕು ನಾಳೆ. ಒಂದಷ್ಟು ಕ್ಯಾಲೋರೀಸ್ ಬಂದಿರುತ್ತೆ. ಸೊ ಇದೇ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನೀವು ವಿಸಿಟ್ ಮಾಡಿ. ಬಾಯ್ 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 ಗೈಸ್.